ಅಲ್ಲೋ ಕಾರ್ತಿಕ, ಇಷ್ಟೊತ್ತನ ನಾನು ಹಿಂಗೆ ಮಾಡಿದ್ನ. ಭವ್ಯ, ನೀ ಮೊಬೈಲ್ನಾಗ ತೋರಿಸಿದಲ್ಲ ಅದು ಖರೇನ? ಹ್ಞೂ ಅತ್ಯ, ನೀನು ಮಾಡಿದ್ದೆಲ್ಲ ಖರೇನ. ನಮ್ಗೆ ಶಾಕ್ ಆಗಿ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ನಿನಗೆ ತೋರಿಸ್ತಿರಾತ ಅಂತಂದು ಹೇಳಿ ನಾನು ರೆಕಾರ್ಡಿಂಗ್ ಮಾಡಿದೆ. ಹ್ಞೂ ಅಮ್ಮ, ಆದ್ರೆ ನೀನೇನು ಚಿಂತೆ ಮಾಡ್ಬೇಡ, ನಿನಗೇನೂ ಆಗಿಲ್ಲ. ಹೌದಪ್ಪ, ನನಗೇನೂ ಆಗಿಲ್ಲ ನೋಡು, ನಾನು ಆರಾಮ ಅದೇನ. ಅಮ್ಮ, ಅಯ್ಯೋ ಬಿಡೋ ಕಾರ್ತಿಕ್, ಅದು ಯಾರ್ಗಾರ ಒಂದು ಸ್ವಲ್ಪ ಮನಸ್ಸಿನ ಸ್ಥಿತಿ ಸರಿ ಇರಂಗಿಲ್ಲಲ್ಲ, ಅವಾಗ ಅವ್ರಂಗೆ ಅಡ್ಡಾಡ್ತಾರೆ, ಹಂಗೆ ಮಾಡ್ತಾರೆ. ನನಗೇನಾಗೈತಿ, ನಾನು ಆರಾಮ ಅದೇನಿ. ಏನು ಇವತ್ತು ಮೊನ್ನೆಯಿಂದ ನಾನೇನು ರೊಕ್ಕ ಅನ್ನಕತ್ತೇನ? ಇಲ್ಲಲ್ಲ, ಮುಂಚೆಯಿಂದನ ಹಾಗೆಲ್ಲ ಪ್ಲಾನ್ ಮಾಡಿದ್ದಕ್ಕಲ್ಲ ನಾವೆಲ್ಲರೂ ಇವತ್ತು ಇಷ್ಟು ಚಂದಾಗಿರೋದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಹೊರಗಿರ್ಬೇಕಿತ್ತು. ನೀನು, ನಾನು, ನಿಮ್ಮಪ್ಪ, ಈಕಿ ಯಾರು ಈ ಮನೆಗೆ ಇರ್ತಿದ್ದಿಲ್ಲ. ಅಷ್ಟೆಲ್ಲ ನಾನು ಮಾಡಿದೆ ಅಂತ ಹೇಳಿ ಇವತ್ತು ಇಲ್ಲಿಗೆ ಅದೇ ನೋಡಿ ನಾವು. ಅದೆಲ್ಲ ಹೋಗ್ಲಿ ಬಿಡಪ್ಪ ಸೂರಜ. ಅಂದಂಗ ನನ್ನ ಅಳಿಯ ಭಾಳ ಕಷ್ಟಪಟ್ಟು ರೊಕ್ಕ ಕಳಿಸ್ಕೊಡಕತ್ತಾನ. ಅದನ್ನ ನನ್ನ ಅಕೌಂಟಿಗೆ ಹಾಕೋ ವ್ಯವಸ್ಥೆ ಯಾವಾಗ ಮಾಡ್ತಿದ್ದಿ? ಅಮ್ಮ, ಅದು ನೀವೇನೋ ತಲೆ ಕೆಡ್ಸ್ಕೊಬೇಡ್ರಿ, ಆದಷ್ಟು ಜಲ್ದಿನ ನಾನು ಅದ್ರ ವ್ಯವಸ್ಥೆ ಮಾಡ್ತೇನಂತ. ಮತ್ತು ನೀವೆಲ್ಲ ಆರಾಮದಿರೋದಲ್ಲ? ಹ್ಞೂನಪ್ಪ, ನಾನು ಆರಾಮದೇನಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನು ಭಾಳ ಸ್ಟ್ರಾಂಗ್ ವುಮೆನ್ ಅದೇನಿ. ಇಂಥವು ಸಿಲ್ಲಿ ಮ್ಯಾಟ್ರಿಗೆಲ್ಲ ಯಾರು ತಲೆ ಕೆಡ್ಸ್ಕೊಂತಾರೋ? ನಾನು ಹಂಗೆ ಸುಮ್ಮನೆ ಯೋಚನೆ ಮಾಡ್ಕೊಂತ ಕಲ್ಪನಾ ಲೋಕದೊಳಗಡೆ ಹೋಗ್ಬಿಟ್ಟಿದ್ದೆ. ಅವಾಗ ಹಿಂಗಾತ್ ನೋಡೋದು. ಇಲ್ಲ ಅಂದಿದ್ರೆ ಒಟ್ಟ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದಿಲ್ಲ ಅಂದ್ರೆ ಹಿಂಗೆ ಆಗ್ತಿದ್ದಿಲ್ಲಪ್ಪ. ನಾನು ಆರಾಮದೇನಿ. ನನಗೆ ನೀವು ಯಾವ ದವಾಖಾನಿಗೂ ಅಡ್ಮಿಟ್ ಮಾಡೋದು ಬೇಡ. ಅಮ್ಮ, ನಿಜವಾಗ್ಲೂ ಹೇಳತ್ತೀರಿ? ಸ್ವಲ್ಪ ಯಾಕೋ ಮಾತನಾಗ ತೊದಲ್ದಂಗೆ ಐತಿ. ಇಲ್ಲಪ್ಪ, ಏನಿಲ್ಲ. ಅದು ಹಂಗೆ ಇರ್ತಾವ ಒಂದೊಂದ್ಸರಿ, ಏನ್ ಮಾಡಕ್ ಆಗಂಗಿಲ್ಲ. ನೀವು ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅಂದಂಗ ನಾ ಹೇಳಿದ ಕೆಲಸ ಸ್ವಲ್ಪ ಜಲ್ದಿ ಮಾಡ್ಬಿಡಪ್ಪ. ಕಾರ್ತಿಕ, ನೀನು ಅಷ್ಟನಪ್ಪ, ಇನ್ಮೇಲಿಂದ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ಇನ್ ಮುಂದೆ ನಿಮ್ಗ ಮಕ್ಕಳು ಮರಿ ಅಂತ ಆದ್ರೆ ಎಷ್ಟಿದ್ರು ರೊಕ್ಕ ಸಾಲಂಗಿಲ್ಲ. ಹಂಗಾಗಿ ಹೇಳಕತ್ತೀನಿ. ಭವ್ಯ, ನೀನು ಅಷ್ಟೇ. ಹಾಂ. ಆಮೇಲೆ ಸೂರಜ, ನೀನು ಇಷ್ಟೆಲ್ಲ ನನಗೆ ಸಹಾಯ ಮಾಡತ್ತಿದ್ದಿ. ಒಂದು ಕೆಲಸ ಮಾಡು, ನನ್ನ ಮಗಳಿಗೆ ಹೇಳಿ ಚಂದಾಗಿ ಅಡುಗೆ ಮಾಡಕ್ಕೆ ಹೇಳ್ಬಿಡ್ತೇನೆ. ನಿಮ್ಮ ಭವ್ಯ ಅದಾಳಲ್ಲ ನಿನ್ನ ಸೊಸಿ, ಅಷ್ಟೇನು ಚಂದ ಮಾಡಕ್ಕೆ ಬರಂಗಿಲ್ಲ ಈಗ. ಹಾಗಾಗಿ ನನ್ನ ಮಗಳಿಗೆ ಹೇಳಿ ಮಾಡಕ್ಕೆ ಹೇಳ್ಬಿಡ್ತೇನೆ. ಆಕೆ ಅಡುಗೆ ಮಾಡ್ತಾಳ, ಊಟ ಮಾಡೇ ಹೋಗ್ಬಿಡು. ಪಾಪ ನೀ ಇಷ್ಟೆಲ್ಲ ನಮ್ಮ ಸಲುವಾಗಿ ಮಾಡತ್ತಿದ್ದಿ. ನೀವು ಉಂಡು ಹೋಗಿಲ್ಲ ಅಂದ್ರೆ ನನಗೆ ಬೇಜಾರಾಕೈತೆ ನೋಡಪ್ಪ. ಹ್ಞೂ ಆಂಟಿ, ನಾ ಊಟ ಮಾಡಿ ಹೋಗ್ತೇನೆ ತಗೋರಿ. ಕಾರ್ತಿಕ, ಮತ್ತೆ ಅವನನ್ನು ಕಳಿಸ್ಬೇಡ ನೋಡಪ್ಪ, ಉಂಡ ಕಳಿಸ್ ನೀನು. ಭವ್ಯ, ಹಾಂ ಅತ್ಯ, ಅದು ಏನಿಲ್ಲ ತಗೋ, ಬಂದೆ. ಅಯ್ಯೋ, ಏನು ಅಣ್ಣ ಇದು? ಏನೋ ಮಾಡಕ್ ಹೋದ್ವಿ, ಏನಾತಲ್ಲ ಇದು? ಈಕಿ ನೋಡಿದ್ರ ಹಿಂಗ್ ಮಾಡಕತ್ತಾಳ. ಛೇ, ನೀ ಸುಮ್ಮನೆ ಇರ್ಬೇಕಿತ್ತು ಬಿಡು ಕಾರ್ತಿಕ. ಅದು ಅವ್ರು ಹಂಗೆ ಮಾತಾಡಕತ್ತಾಗ ನಿನಗೇನೋ ಆಗಿಲ್ಲಮ್ಮ, ನೀ ಆರಾಮದಿ ಅಂತ ಅನ್ಬಾರ್ದಾಗಿತ್ತು ನೋಡು. ಹಂಗಂತ ಅಲ್ಲಿ ತಪ್ಪು ಮಾಡಿದಿ. ನಾನು ನಮ್ಮಮ್ಮ ಹಂಗಾಗಿದ್ದು ನೋಡಿ ಭಾಳ ಟೆನ್ಷನ್ ಆಗ್ಬಿಡ್ತು. ಹಾಗಾಗಿ ಸ್ವಲ್ಪ ಧೈರ್ಯ ತುಂಬಾಕಂತಂದೇಳಿ ಹಂಗೆ ಮಾತಾಡಿದ್ರಿ. ಹಂಗೆ ನೋಡಿದ್ರ ನನಗೆ ಹಿಂಗೆ ಮಾಡ್ತಾಳ ಅಂತ ಗೊತ್ತಿದ್ದಿಲ್ಲಪ್ಪ. ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಸುಳಿವಿತ್ತಂದ್ರೆ ನಾ ಹಿಂಗೆ ಮಾಡ್ತಾನೆ ಇರಲಿಲ್ಲ. ಏನು ಮಾಡೋದೈತಿ ಈಗ? ಮುಂದೆ ಏನು ಮಾಡೋದಣ್ಣ? ಏನು ಮಾಡೋದು ವಿಚಾರ ಮಾಡ್ಬೇಕಪ್ಪ. ಆಲ್ಮೋಸ್ಟ್ ಸಕ್ಸಸ್ ಆತಂತ ನಾನು ಅನ್ಕೊಂಡಿದ್ದೆ. ನಿಮ್ಮಮ್ಮ ಇದಕ್ಕೆ ಯಾವುದಕ್ಕೂ ಬಗ್ಗು ಹಂಗೆ ಕಾಣವಲ್ಲ. ಆಕೀಗ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರೆ ನಾವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಐಡಿಯಾ ಮಾಡಬೇಕು. ಭಾವ, ನಾವು ಯಾಕೆ ಸ್ವಲ್ಪ ಈ ರೀತಿಯಿಂದ ಪ್ರಯತ್ನ ಪಡಬಾರ್ದು? ಭವ್ಯ, ಜೋಕ್ ಮಾಡಾತೀಯಾ? ಅಯ್ಯೋ, ನಾನ್ಯಾಕೆ ಜೋಕ್ ಮಾಡ್ಲಿ ಕಾರ್ತಿಕ್? ಇರೋದನ್ನ ಹೇಳಕತ್ತೇನಲ್ಲ. ಅಲ್ಲ, ಇದು ಮುಂದೆ ಒಂದು ಹೋಗಿ ಇನ್ನೊಂದಾಗಿದ್ದಿತ್ತು ಅಂತ ನನ್ಗೆ ಟೆನ್ಷನ್ ಆಗಕತ್ತೈತಿ. ಅಲ್ಲ, ಒಂದ್ ರೀತಿಯಿಂದ ಭವ್ಯ ಹೇಳಾತಿದ್ದು ನಿಜ ಆಯ್ತು. ಅಣ್ಣ, ನೀವು ಆಕಿಗ ಸಪೋರ್ಟ್ ಮಾಡ್ತೀರಿ, ಮತ್ತಿನ್ನೇನು ನಾರ್ಮಲ್ ಆಗಿ ಸಾರ್ಟ್ ಔಟ್ ಮಾಡಕ್ ಆಗಿಲ್ಲ ಅಂದ್ರೆ ಕೆಲವೊಂದ್ಸರಿ ಈ ರೀತಿ ಮಾಡ್ಬೇಕಾಗ್ತೈತಿ. ಅಯ್ಯೋ ಅಣ್ಣ, ನೀವು ಸುಮ್ನಿರ್ರಿ. ನಮ್ಮ ಅಮ್ಮಂಗ್ ಮೊದಲೇ ಇದೇವಾ ಭೂತ ಅಂತಂದ್ರೆ ಭಾಳ ಹೆದರ್ಕಿ. ಅದಕ್ಕೆ ನಾನು ಈ ಐಡಿಯಾ ಹೇಳಿದ್ದು. ಅಮ್ಮ, ಸುಮ್ನಿರು ಸ್ವಲ್ಪ. ಮತ್ತೊಂದು ಹೋಗಿ ಇನ್ನೊಂದಾಗಿದ್ದಿತ್ತು, ಅದೆಲ್ಲ ಬೇಡಪ್ಪ. ಅಣ್ಣ, ಇದು ಬೇಡ, ಬೇರೆ ಏನಾರು ನೋಡೋಣ. ಇದನ್ನ ಮಾಡಿದ್ರೆ ಸಕ್ಸಸ್ ಆಗ್ತೇವೆ ನೋಡು. ಇಲ್ಲ ಅಂದ್ರೆ ಮತ್ತು ಹಿಂಗ ನಿಮ್ಮಮ್ಮ ಯಾವುದಕ್ಕೂ ಹೆದರೋದಿಲ್ಲ, ಆಮೇಲೆ ನಾವು ಹೇಳ್ದಂಗೆ ಕೇಳೋದು ಇಲ್ಲ. ಈಗ ನಮ್ಗಿರೋದು ಅದು ಒಂದೇ ದಾರಿ ನೋಡು. ಹಂಗಂತೀಯಾ? ಇಲ್ಲ ಅಂದ್ರೆ ಬಿಟ್ಬಿಡ, ಹಂಗಾರೆ ಹೋಗ್ಲಿ. ನಾನೇನೆ ಅದಕ್ಕೇನು ಕರೆಯಕ್ಕೆ ಹೋಗ್ಬೇಡ. ನಾಳೆ ನೋಡು, ನಿಮ್ಮ ಅಕ್ಕನ ಜೀವನ ಅದು ಇದು ಎಲ್ಲ ನಿನ್ ಕೈಯಾಗೈತಿ. ಇವತ್ತೇನೋ ಹೇಳಿ ನೀ ಬಾಯಿಸ್ತೀವಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸತ್ಯ ಗೊತ್ತಾತಂತಂದ್ರೆ ಅವಾಗ ಏನ್ ಮಾಡ್ತಿದ್ದಿ? ಅಂದ್ರೆ ನೀವಿಬ್ರು. ಹೌದು ಕಾರ್ತಿಕ್, ಇದನ್ನ ಮಾಡಕ್ ನಾನು ಒಪ್ಪಿಗೆ ಆಯ್ತು ನೋಡು. ನೀವೇನಂತೀರಿ ಭಾವ? ನಾನು ಹಂಗ ಮಾಡೋಣ ಅಂತ ಅಂತೀನಿ, ಆದ್ರೆ ಇದಕ್ಕೆ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಬೇಕಾಗ್ತೈತಿ. ಯಾಕಂದ್ರೆ ಎಲ್ಲೂ ಏನು ಕೆಡಬಾರ್ದಲ್ಲ. ಅಂದ್ರೆ ಈಗ ನಮ್ದು ಮುಂದಿಂದು ಪ್ಲಾನ್, ಎಸ್ ಯು ಆರ್ ರೈಟ್, ಹಾಂಟೆಡ್ ಹೌಸ್. ನೀವ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಸರಿ ಆಯ್ತು, ನಾನು ಅದೇನಿ. ಅಕ್ಕ ಹತ್ರನೂ ಒಂದು ಮಾತು ಇದ್ರ ಬಗ್ಗೆ ಹೇಳಿ ಅಕ್ಕಿ ಏನು ಹೇಳ್ತಾಳೆ ನೋಡೋಣ. ಸೀತಾ ಇದಕ್ಕೆ ಹ್ಞೂ ಅಂದ ಅಂತಾಳ. ಇನ್ಫ್ಯಾಕ್ಟ್ ಈ ಕೆಲಸ ಮಾಡಕ್ ಅಕ್ಕಿನ ಕರೆಕ್ಟ್. ಅಂದ್ರೆ ಏನಿಲ್ಲ, ಒಂದೆರಡು ಸರಿ ಸೀತಾನ ಹತ್ರ, ಅಂದ್ರೆ ಸೀತಾ ಮನ್ಯಾಗಿದ್ದಾಗ ಅವ್ರ ಮನೆ ಆಜು ಬಾಜು ಅವ್ರಿಗೆ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಹೇಳಿ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡತ್ತಿದ್ದು ನಾನು ಕೇಳಿದ್ದೆ. ಈಗ ಅದ್ರೊಳಗಡೆ ಯಾವ್ದಾರ ಒಂದು ಇಂಪ್ಲಿಮೆಂಟ್ ಮಾಡಿದ್ರ ಆತಪ್ಪ, ಹಂಗಂತೀರಿ? ಆದ್ರೆ ಇದನ್ನ ಅಕ್ಕಗೆ ಯಾವಾಗ ಹೇಳ್ಬೇಕು? ಅಮ್ಮ ನೋಡಿದ್ರೆ ಅಕ್ಕಿನ ಬಿಟ್ಟ ಸರಿವಲ್ಲ ಹೇಳ. ಕಾರ್ತಿಕ್, ಇದು ಚಿಂತೆ ನೀ ಬಿಡು. ಅಂದ್ರೆ ನೀ ಹೇಳ್ತಿ? ಇವತ್ತು ಸಂಜೆ ಮುಂದೆ ನಾನು ಮಾರ್ಕೆಟಿಗೆ ಅಂತ ಹೇಳಿ ಆಂಟಿನ ಕರ್ಕೊಂಡು ಹೋಗ್ತೀನಿ. ಅವಾಗ ಇದ್ರ ಬಗ್ಗೆ ಎಲ್ಲ ಹೇಳ್ತೇನಂತ. ಹಂಗಾರ ಅಣ್ಣ ಆತಲ್ಲ ಪ್ಲಾನ್. ಸಾಯಂಕಾಲ ಏನಾಗ್ತೈತಿ ನೋಡಿ, ಮುಂದಿನ ಪ್ಲಾನ್ ಬಗ್ಗೆ ನಾನು ನಿಮ್ಗೆ ಕಾಲ್ ಮಾಡಿ ತಿಳಿಸ್ತೇನಂತ. ಅದ ಸರಿನಪ್ಪ, ಹಂಗ ಮಾಡುವಂತಿ. ನಾನು ಇನ್ ಮನೆಗೆ ಹೊರಡ್ಲಾ? ಅಯ್ಯೋ ಅಣ್ಣ, ಊಟ ಮಾಡಿ ಹೋಗ್ರಿ. ಅಮ್ಮ ಬೇರೆ ಹೇಳಾಳ, ಆಕಿ ಯಾವತ್ತು ಯಾರಿಗೂ ಉಂಡ್ ಹೋಗಂತ ಹೇಳಾರ್ದಕಿ ಇವತ್ತ ನಿಮಗ ಉಂಡ ಹೋಗ್ಬೇಕಂತ ಹೇಳಾಳ. ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಒಂದ್ ಹೋಗಿ ಇನ್ನೊಂದು ಮಾಡ್ತಾಳಕಿ. ಆಯ್ತಪ್ಪ, ಊಟ ಮಾಡೇ ಹೋಗ್ತೀನಿ. ಯಾಕಂತಂದ್ರೆ ನಾನು ಅವ್ರ ವಿರುದ್ಧವಾಗಿ ಅದೇನೆ ಅಂತ ಹೇಳಿನೂ ಗೊತ್ತಾಗ್ಬಾರ್ದು, ಅಥವಾ ಇಂಥವೆಲ್ಲ ಮಸ್ತತ್ ಮಾಡತ್ತೇನಂತನೂ ಗೊತ್ತಾಗ್ಬಾರ್ದು. ಹಾಗಾಗಿ ಕ್ಯಾಶುವಲ್ ಆಗಿ ಬಿಹೇವ್ ಮಾಡತ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಸರಿ, ಹಂಗಂದ್ರೆ ಭಾವ ಬರ್ರಿ, ಊಟ ಎಲ್ಲ ಮಾಡಿ ಒಂದ್ ಸ್ವಲ್ಪ ತಿದ್ದು ಹೋಗಂತ್ರಿ. ಅಯ್ಯೋ ಇಲ್ಲಪ್ಪ, ನನ್ನ ಮಗಳನ್ನ ನಾನು ನೋಡಕ್ ಹೋಗಬೇಕು. ಆಕಿ ನನ್ನ ಸಲ ಕಾಯ್ಕೊಂತಿರ್ತಾಳ. ಮೊದ್ಲಾಕಿನ ತುಂಟಾಟ ಒಂದ ಎರಡ. ನಮ್ಮ ಮಧು ಅಂತೂ ಹೋದ್ ಕೂಡಲೇ ಆಕಿನ ಬಗ್ಗೆ ಹೇಳಕ್ ಚಾಲೂನ ಮಾಡ್ಬಿಟ್ಟಿರ್ತಾಳ. ಅಣ್ಣ, ಭವ್ಯನೂ ಹೇಳಾತಿದ್ಲು ಏನೋ ಈಗೀಗ ಪಾಪು ಭಾಳ ಅಂದ್ರೆ ಭಾಳ ಗಲಾಟಿ ಮಾಡ್ತಾಳ, ಭಾರಿ ಮಸ್ತ್ ಇದು ಮಾಡ್ತಾಳ ಅಂತಲ್ಲ, ಅಂದ್ರ ಚೂಟಿ ಆಗಾಳಂತಲ್ಲ. ಅಯ್ಯೋ, ಆಕಿನ ರಗಳಿಗೆ ಏನ್ ಕೇಳ್ತೀಯೋ? ಒಂದೋ ಎರಡೋ. ಯಾಕೆ ಭಾವ, ಮತ್ತೇನ್ ಮಾಡಿದ್ಲ?
ಅಯ್ಯೋ ಅಕ್ಕಿನ ಬಗ್ಗೆ ಹೇಳ್ಕೊಂತ ಕುತ್ಕೊಂಡ್ರೆ ಒಂದ್ ದಿವಸ ಪೂರ್ತಿ ಸಾಲದಿಲ್ಲ ನೋಡು. ಅಯ್ಯೋ ಭಾವ ಹೇಳ್ರಿ ಪಾಪುನ್ ಬಗ್ಗೆ ಕೇಳ್ಬೇಕಂದ್ರೆ ನನಗೆ ಬಹಳ ಇಷ್ಟ. ಅದನ್ನ ನಾನು ಹೇಳೋದಿಲ್ಲ, ನೀವು ನೋಡ್ರಿ ಅವಾಗ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲ ಅಂದ್ರ ನಿಮ್ಗೆ ಅದು ಫೀಲಿಂಗ್ ಬರೋದಿಲ್ಲ. ಸರಿ ಹಂಗಂದ್ರ ನಡೀರಿ. ಅಮ್ಮ ಯಾಕೋ ಪುಟ್ಟ ಏನಾತು? ಇದು ಈಗ ಸರಿ ಐತಿ, ಆಗ್ಲೇ ಯಾಕೆ ಚಲೋ ಮಾಡಿದಿ? ಏನಾತ್ ನನ್ ಬಂಗಾರಿಗ? ಅಮ್ಮ ಪೀಪಿ ನಿನ್ ಕಡೆನ ಐತಲ್ಲ ನಮ್ಮ. ಇದು ಸಣ್ಣ ಐತಿ, ನಂಗೆ ದೊಡ್ಡ ಬೇಕು. ಇದು ಸಣ್ಣದೈತಾ? ದೊಡ್ಡ ಬಲೂನ್ ಬೇಕೇನ? ಅಯ್ಯೋ ಪುಟ್ಟ, ದೊಡ್ಡ ಬಲೂನು ಅಪ್ಪಪ್ಪ ಹೇಳ್ತೇನೆ ತಗೋ, ಬರಬೇಕಾರೆ ತಗೊಂಡ್ಬರ್ತಾರ. ಈಗ ಇದ್ರಾಗ ಆಟ ಆಡ್ಕಂದ. ಇಲ್ಲ ನೀನು ದೊಡ್ಡ ಮಾಡಿಕೋದು. ಅಯ್ಯೋ ಈ ಬಲೂನ್ ಹೆಂಗ್ ದೊಡ್ಡದ್ ಮಾಡ್ಲಪ್ಪ? ಇದನ್ನ ದೊಡ್ಡದ್ ಮಾಡಕ್ ಬರಲ್ಲ ಕಂದ, ಅದ್ರಾಗೆಲ್ಲ ಗಾಳಿ ಹೋಗೈತೀಗ. ಅವತ್ತು ದೊಡ್ಡ ಇತ್ತು, ಅದು ತಂದಾಗ ಮತ್ತೆ ಹಂಗ ಇರ್ತೈತಿ. ಈಗ 3-4 ದಿವಸ ಆತಲ್ಲೇನ, ಮತ್ತೆ ಹವಾ ಹೋಗಿರ್ತೈತಿ, ಸಣ್ಣದಾಕೈತಿ. ನಂಗೆ ಬೇಕು. ಅಯ್ಯೋ ಏನ್ ಮಾಡ್ಲಪ್ಪ ಈಗ ನಾನು? ಮಧು ಏನ? ಅಯ್ಯೋ ನನ್ ಬಂಗಾರ ಯಾಕೆ ಕಳಕತ್ತಾಳ? ಮಧು ಯಾಕೆ ಏನ್ ಮಾಡ್ದೆ ಈಗ? ಆಕೆ ಯಾಕೆ ಕಳಕತ್ತಾಳ? ಅಯ್ಯೋ ನಾನೇನ್ ಮಾಡಿಲ್ಲ ರೀ, ಆ ಬಲೂನ್ ತಂದು 1-2 ದಿವಸ ಆತ, ತಂದಾಗ ದೊಡ್ಡದಿತ್ತು. ಜೊತೆಗೆ 4-5 ತಂದಿದ್ದೆ, ಎಲ್ಲ ಒಡ್ದಲ್ಲ, ಇದೊಂದು ಉಳ್ಕೊಂಡೈತಿ ಹೌದಲ್ಲ? ಮತ್ತೆ ಅವು ಅವಾಗೆಲ್ಲ ದೊಡ್ಡವಿದ್ವು, ಮತ್ತೆ ಹವಾ ಹೋಗಿದ್ದು ಸಣ್ಣದಾಗೈತಿ. ಆಕಿಗೇನೆ ಇದು ಬಲೂನ್ ದೊಡ್ಡದು ಮಾಡ್ಕೊಡ್ಬೇಕಂತ. ಇನ್ನು ಹೊಸ ತಂದು ಕೊಡಂದ್ರೆ ತಂದು ಕೊಡ್ಬೋದು, ಇದನ್ನ ಹೆಂಗ್ ದೊಡ್ಡದು ಮಾಡ್ಬೇಕು? ಏನಾರ ಮಾಡಕ್ ಹೋದ್ರೆ ಹೊಡಿತೈತಲ್ಲೇನ? ಅದಕ್ಕೆ ನಿನಗೆ ಹುಡುಗರನ್ನ ಸಂಭಾಳ್ಸಕ್ ಬರಂಗಿಲ್ಲ ಅನ್ನೋದು ನೋಡು. ಹೋಗು ಒಂದ್ ಲೋಟ ಕಾಫಿ ಮಾಡ್ಕೊಂಬ, ನಾನು ಇದನ್ನ ಸರಿ ಮಾಡ್ತೇನೆ ಅಂತಕಿ. ಅಂದ್ರ ನೀವ್ ಇದ್ದ ಬಲೂನ್ ದೊಡ್ಡ ಮಾಡ್ಕೊಡ್ತೀರಾ? ನಿಂಗೆ ಎದಕ್ ಬೇಕು ಅದೆಲ್ಲ ನನ್ನ ತಲಿ, ನಾ ಮಾಡ್ತೇನೆ. ಹೋಗು ಏನಾರ ಮಾಡ್ಕೊರಿ. ನಿಮ್ ತಂದೆ ಮಗಳ ಮಧ್ಯೆ ಮಾತ್ರ ನಾ ಬರೋದಿಲ್ಲ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಒಳಗ ಸಿಗಾಕಿಸ್ತೀರಿ ನೋಡಿ ನೀವು. ಅಯ್ಯೋ ನಾ ಹೇಳ್ದಷ್ಟು ಮಾಡ್ ಮಧು. ಸರಿ ಆಯ್ತು, ಏನಾರ ಮಾಡ್ರಿ. ನೀವು ಬಲ್ಲ, ನಿಮ್ಮ ಮಗಳು ಬಲ್ಲ ನೋಡ್ರಿ. ಒಂದ್ ಸ್ವಲ್ಪ ಹುಷಾರಿ. ಬರ್ತಾ ಬರ್ತಾ ಬಾಳ ಅಂದ್ರೆ ಬಾಳ ಉಡಾಳಾಕತ್ತಾಳಕಿ. ಎಷ್ಟಂದ್ರು ನನ್ನ ಮಗಳಲ್ಲೇನಕಿ? ಒಂದ್ ಸ್ವಲ್ಪ ಉಡಾತನ ಅನ್ನೋದು ಇರ್ಬೇಕಲ್ಲ. ಮೊನ್ನೆ ಅಲ್ಲಿ ಮನೆ ಓಪನಿಂಗ್ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲೇನ್ ಮಾಡಿದ್ಲು ಗೊತ್ತಾಯ್ತಲ್ಲ? ಹೋಗ್ಲಿ ಬಿಡು, ಏನಾಗಂಗಿಲ್ಲ. ಹೋಗ್ಲಿ ಬಿಡು ಅಂತ ಪುಣ್ಯಕ್ಕ ನಿಮ್ ಮೊಬೈಲ್ ತಗೊಂಡ್ ಹೋಗಿದ್ಲು. ಅಯ್ಯೋ ಯಾಕೆ ಅಳಕತ್ತಾಳಿಕಿ? ಪುಟ ನೀನ್ ಅಳಬೇಡ, ನಿನಗೆ ಈ ಬಲೂನ್ ದೊಡ್ಡದು ಮಾಡ್ಕೊಡ್ಬೇಕು ಹೌದಲ್ಲ? ಸರಿ ಕೊಡಿಲ್ಲ ನನ್ನ ಕೈಯಾಗ. ನೀಗ ಸುಮ್ನಿರು, ನೀನ್ ಆ ಥರದ್ದು ದೊಡ್ಡದಾಗಂಗಿಲ್ಲ ನೋಡು, ಇಲ್ಲಾಂದ್ರೆ ಮತ್ತೆ ಒಡೆದ ಬಿಡ್ತೈತದ. ಸರಿ ತಗೋ. ಇದು ಪೀಪಿ. ನೀನೇನು ಚಿಂತೆ ಮಾಡಬೇಡ, ಇದನ್ನ ದೊಡ್ಡ ಬಲೂನ್ ಮಾಡ್ಕೊಂಬರ್ತೇನಂತ, ಇಲ್ಲೇ ಇರು. ಏನ್ ಮಧು ಏನೋ ಹೇಳಕತ್ತಿದ್ದಿಲ್ಲ? ಇನ್ನೇನು ಹೇಳದಮ್ಮ, ನಿಮ್ ಮುಂದೆ ಹೇಳ್ದ ಮರ್ತಿದ್ದೆ ನೋಡ್ರಿ. ನೀವು ಅವ್ರ ಮನೆಗೆ ಹೋದ್ರಿ, ನಿಮ್ಮ ಅಣ್ಣನ ಮನೆಗೆ ಅಂತ ಹೇಳಿ 1-2 ದಿವಸ ಇದ್ ಬರಕ. ಮತ್ತೇನ್ ಕಿಡ್ಡಿ ಮಾಡಿದ್ಲ ಈಕಿ? ಅಮ್ಮ ಓನ ಬಂಗಾರ, ಮತ್ತೇನ ಕಿಡ್ಡಿ ಮಾಡಿರಂತ ನೀವು? ಇಲ್ಲ ಗುಡ್ಡಗಳ್ಳೆ ನಾನು. ಹೌದಪ್ಪ, ನೀನು ಒಳ್ಳೆ ಹುಡುಗಿ. ಏನ್ ಮಾಡಿದ್ಲು ಮಧು ಹೇಳ? ಅಮ್ಮ ಮೊನ್ನೆ ಇವ್ರ ಫ್ರೆಂಡ್ ಮನೆ ಓಪನಿಂಗ್ ಅಂತ ಹೇಳಿ ಹೋಗಿದ್ವಲ್ಲ, ಮೊದ್ಲ ಅವ್ರ ಮನ್ಯಾಗ ಸ್ವಲ್ಪ ನೀರಿಂದದು ಪ್ರಾಬ್ಲಮ್ ಇತ್ತಂತ. ಹಾಗಾಗಿ ಎಲ್ಲ ತುಂಬಿಸಿ ಇಟ್ಟಿದ್ರು ಡ್ರಮ್ ಒಳಗೆಲ್ಲ. ಈಕಿ ಏನ್ ಮಾಡಾಳ, ಇವ್ರ ಅಪ್ಪನ ಮೊಬೈಲ್ ತಗೊಂಡೋಗಿ ಆ ಡ್ರಮ್ ಒಳಗೆ ಹಾಕ್ಬಿಟ್ಟಾಳ. ಏನೋ ನೀರಿನ ಡ್ರಮ್ ಒಳಗಡೆ ಮೊಬೈಲ್, ಅವ್ರ ಅಪ್ಪಂದು ಮೊಬೈಲಿಗೇನು ಆಗ್ಲಿಲ್ಲ. ಅಯ್ಯೋ ಅವ್ರ ಅಪ್ಪಂದು ಅಂದ ಅಲ್ಲ ರೀ ಅಮ್ಮ, ನಂದು ಮೊಬೈಲ್ ತಗೊಂಡೋಗಿ 2 ಹಾಕ್ಬಿಟ್ಟಾಳ. ಪುಣ್ಯಕ್ಕೆ ಅದನ್ನ ಅವ್ರ ಮನ್ಯಾಗ ಯಾವ್ದೋ ಹುಡುಗಿ ನೋಡಿದ ಕೂಡ್ಲೆನ ಅವ್ರ ಅಕ್ಕನ ಮಗನ ಯಾರ ಅಂತದ ಹುಡುಗ ಹೋಗಿ ಪಟ್ನ 2 ಮೊಬೈಲ್ ಆ ಡ್ರಮ್ಮಿಂದ ಹೊರಗೆ ತೆಗೆದ್ರು. ಪುಣ್ಯಕ್ಕೆ ನಮ್ಮ ವಾಟರ್ ಪ್ರೂಫ್ ಇತ್ತು, ಹಾಗಾಗಿ ಏನು ಆಗ್ಲಿಲ್ಲ. ಅಯ್ಯೋ ಚಲೋ ಮಾಡ್ಯಾಳ ತಗೋ. ಅದು ಹೋಗ್ಲಿ ಬಿಡ್ರಿ ಅಮ್ಮ, ಮಾರಾ ದಿವಸ ಹೋಮ ಮಾಡ್ತಾರಲ್ಲ, ಸುಮ್ಮನೆ ಕುಂತಿರ್ಬೇಕ ಬೇಡ. ಬಾಜು ಒಬ್ರು ಅವ್ರ ಮಗನ ಕೈಗ ಮೊಬೈಲ್ ಕೊಟ್ಟಾರ. ಈಕಿ ಬಡ ಬಡ ಮೊಬೈಲ್ ತಗೊಂಡೋಗಿ ಆ ಹೋಮದ ಕುಂಡಲ್ದಾಗ ಹಾಕಕ್ ಹೋಗ್ಬಿಟ್ಟಿದ್ಲು. ಅಯ್ಯೋ ಮುಗಿತಿತ್ತು ತಗೋವ, ಖರೇನ ಹೋಮನ ಹಾಕಿತ್ತು ನೋಡು. ಆಮೇಲೆ ಏನಾತ, ಯಾರು ನೋಡಿದ್ರ ಅದನ್ನ? ಇಲ್ಲ ಸದ್ಯಕ್ಕ ಹುಡುಗ ಐತಲ್ಲ ಬಂದು ಇದು ಮೊಬೈಲ್ನ ಕಸ್ಕೊಂಡು ಓಡ್ ಹೋತು. ಇಲ್ಲ ಅಂದಿದ್ರೆ ಇನ್ನೇನು ಹಾಕ್ಬೇಕು, ಅಷ್ಟೊತ್ತಿಗೆ ಕಸ್ಕೊಂಡದು. ಇಲ್ಲ ಅಂದಿದ್ರೆ ಏನ್ ಗತಿ ಇತ್ತು ಹೇಳಿ ನೋಡ್ರಿ. ಸುಮ್ಮನೆ ಎಲ್ಲಾರ ಹತ್ರ ಬಯಸೋ ಕೆಲಸ ಇವು. ಮೊಬೈಲ್ನಾರ ಅದ್ರಾಗ ಹಾಕಿದಿದ್ರೆ ಹೋಮದಾಗ ಡಮ್ ಅಂತಿತ್ತಿಲ್ಲೇನ್ರಿ, ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿತ್ತು. ಅವ್ರ ಅಪ್ಪಗೆ ಹೇಳಿದ್ರೆ ತಿಳ್ಕೊಳಕವಲ್ರು, ಮತ್ತು ಹೋಗ್ಲಿ ಬಿಡು ನನ್ನ ಮಗಳು ಏನಾಗಂಗಿಲ್ಲ ಅಂತಾರ. ಅದು ಖರೆ ಬಿಡುವ, ಸ್ವಲ್ಪ ಹುಷಾರಿಂದಾನೆ ಇರ್ಬೇಕು. ಹಂಗಾಗಿ ನಾನು ಈಕಿ ದೊಡ್ಡಕ್ಕೆ ಆಗೋ ತನಕ ಎಲ್ಲೆಲ್ಲೂ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ ನೋಡ್ರಿ ಮನ್ಯಾಗ. ಅದಕ್ಕೆ ಏನೇನು ಕೈಯಾಗ ಕೊಡಬಾರ್ದಕ್ಕೀಗ. ಅಲ್ಲ ಬರೀ 1 ವಾರದಾಗ ಇಷ್ಟು ಉಂಟೆ ಬಿಟ್ಟಾಳಿಕಿ. ದಿನದಿಂದ ದಿನಕ್ಕೆ ಹಿಂಗ ಹಾಕಾಳ ನೋಡ್ರಿ. ಈಗ ನೋಡ್ರಿ ಆ ಬಲೂನನ್ನ ದೊಡ್ಡ ಮಾಡ್ಕೊಡ್ಬೇಕಂತ ಹೆಂಗ್ ಮಾಡ್ಕೊಡ್ಬೇಕು ಹೇಳ್ರಿ? ಪುಟ ತಗೋ, ಈಗ ಖುಷಿನಾ? ದೊಡ್ಡ ಬಲೂನು ರೀ. ಏನು ರೀ, ನಿನ್ ಕೈಯಾಗ ಮಾಡಕ್ಕಾಗ್ದಿದ್ದು ನಾ ಮಾಡ್ದೆ ಅಂತಂದೇಳಿ ಹೊಟ್ಟೆ ಕಿಚ್ಚು ಬಿರಾತನ? ಅಲ್ಲ ಇದು ನೀವು ಬೇರೆ ಬಲೂನ್ ತಂದಿರೋದಲ್ಲ? ಸುಮ್ನಿರ, ನಿನಗಂತರೂ ಮ್ಯಾನೇಜ್ ಮಾಡಕ್ ಬರಂಗಿಲ್ಲ, ನಾನಾರ ಮ್ಯಾನೇಜ್ ಮಾಡಾತೇನೆ. ಸುಮ್ನಿರ. ಹುಡುಗರ್ನ ಹೆಂಗ್ ಮೇಂಟೈನ್ ಮಾಡ್ಬೇಕನ್ನೋದನ್ನ ನನ್ನ ನೋಡಿ ಕಲಿ. ನಿನ್ನಂಗಿದ್ರ ನಡೆಯೋದಿಲ್ಲ, ನನ್ನ ಹಂಗಿರ್ಬೇಕು. ನೋಡಿ ಎಷ್ಟು ಚಂದ ಆಡಕತ್ತಾಳ ನೋಡ್, ಸ್ವಲ್ಪ ನನ್ನ ನೋಡಿ ಕಲಿ. ನಾನು ಇದಕ್ಕೆ ಸರಿ ಹೋತು, ಇಲ್ಲ ಅಂದಿದ್ರೆ ಆ ಹುಡುಗಿ ಅಳಸೆ ಕೈ ಬಿಡ್ತಿದ್ರಿ ಹೌದಲ್ಲ? ನಾನಿಲ್ಲ ಅಂದ್ರೆ ಏನೇನು ಮಾಡಕ್ ಬರಂಗಿಲ್ಲ ನೋಡಿ ನಿಮ್ಗೆ. ನಮಗ ನೀವಿಲ್ಲ ಅಂದ್ರೆ ಏನು ಮಾಡಕ್ಕಾಗಿಲ್ಲ ಹೌದಲ್ಲ? ಬೆಳಗಿಂದ ರಾತ್ರಿ ತನಕ ನೀವ ಹುಡುಗಿ ಜೊತೆಗೆ ಇರ್ತಿರಲ್ಲ, ನಾವು ಒಟ್ಟೆ ಏನು ಮಾಡಂಗಿಲ್ಲಪ್ಪ. ಅದು ತಿನ್ಸೋದಾತು ಉಣ್ಸೋದಾತು ಎಲ್ಲ ನೀವ ಮಾಡ್ತೀರ ಹೌದಲ್ಲ? ಇನ್ಮೇಲೆ ಎಲ್ಲ ನೀವ ಮಾಡ್ರಿ, ನಾನೇನು ಮಾಡೋದಿಲ್ಲ. ಇದೊಂದಕ್ಕೆ ನಾ ಹೆಲ್ಪ್ ಮಾಡಿನ ಅಂತಂದೇಳಿ ಎಲ್ಲಾನು ನಾನು ಮಾಡ್ತೀನಿ ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ. ನನ್ನ ಮಗಳಿಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ನೀನಕೀಗ ಅಳ್ಸಕ್ ಹೋಗ್ಬೇಡ. ಏನು ಮಧು? ಅಮ್ಮ ನೋಡ್ರಿ ಅಮ್ಮ, ಆ ಹುಡುಗಿ ಸಲ ನನಗೆ ಬೈಯಕತ್ತಾರ, ನಾನು ಏನ್ ಮಾಡ್ದೆ ಈಗ? ಹಂಗ ಸುಮ್ಮನೆ ಕಾಡ್ತಾನವ ಸೂರಜ. ಪಾಪ ಏನ್ ಮಾಡ್ಬೇಕು ಆ ಹುಡುಗಿ? ಮೊದ್ಲ ನಿನ್ ಮಗಳು ಎಷ್ಟು ಉಂಟೈತ್ ನೋಡು. ಅಯ್ಯೋ ಅಮ್ಮ, ನನ್ನ ಮಗಳಕಿ ನನ್ನಷ್ಟು ಒಂದ್ ಸ್ವಲ್ಪ ಇರ್ಬಾರ್ದ? ನಮ್ಮ ಮಧು ಹಂಗಿದ್ರ ಮುಗಿದ್ ಕತಿ ಅಷ್ಟ. ಈಗ ಮಗಳ ಮುಂದೆ ನಾ ಬೇಡಾಗತ್ತಲ್ಲ? ನನಗ್ ಮಗಳು ಬೇಕು, ನೀನು ಬೇಕು, ಅಮ್ಮನೂ ಬೇಕು, ಎಲ್ಲಾರು ಬೇಕು. ಆದ್ರ ಒಂದ್ ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ಳೋದು ಹೆಂಗ ಅಂತ ಹೇಳಿ ನನ್ನ ನೋಡಿ ಕಲಿ ಆತಾ. ಬಾಯ್. ಮಕ್ಕಳನ್ನ ಹೆಂಗ್ ಸಾಕ್ಬೇಕನ್ನೋದು ನಿಮ್ಮ ನೋಡಿ ಕಲಿಬೇಕಾ? ಇರು ಮಾಡ್ತೇನೆ ನಿಮಗೆ. ರೀ 1 ನಿಮಿಷ ಬರ್ರಿ. ಏನ್ ಮಧು, ಇನ್ನೂ ನೋಡಕ್ಕಾಗಿಲ್ಲ? ಆಕಿಗ ಆ ಬಲೂನ್ ದೊಡ್ಡ ಬಲೂನ್ ಕೊಟ್ಟು ಸಮಾಧಾನ ಮಾಡೀನಿ. ನೀನ್ ನೋಡಿದ್ರ ಮತ್ತು ನನ್ನ ಕರಿತಿಯಲ್ಲ. ಹೋಗ್ಲಿ ಬಿಡು, ಇವತ್ತೊಂದ್ ದಿವಸ ಆಕಿನ ಟೇಕ್ ಕೇರ್ ಮಾಡ್ತೇನಂತ. ಆಮೇಲಿಂದ ಮತ್ತೆ ನನಗೆ ಗಂಟು ಬಿಡ್ಬೇಡ, ನನಗೆ ಬೇರೆ ಕೆಲಸ ಇರ್ತಾವು. ನನ್ನ ಮಗಳನ್ನ ಯಾವಾಗ ಮುದ್ದಾಡ್ಬೇಕು ನನಗೆ ಗೊತ್ತೈತಿ, ನಾ ಅವಾಗ ಮಾಡ್ತೀನಿ. ಸರಿ 1 ನಿಮಿಷ ರೀ ಪುಟ. ಅಮ್ಮ ನೋಡು ಎಷ್ಟು ದೊಡ್ಡ ಪೀಪಿ. ಅಲ್ಲೋ ಕಂದ,
ನಾನ ಬೇರೆ ಬಲೂನ್ ಕೊಡ್ತೇನೆ ಅಂತಂದ್ರೆ ಬ್ಯಾಡ ಅಂತ ಅಳಕತ್ತಿದ್ದಿ ಬಾ ನಂಗೆ ಅದ ಬೇಕು ಅದನ್ನ ನಿಂಗೆ ಅದ ಕೊಟ್ಟಿಲ್ಲಲ್ಲ ನಿಮ್ಮಪ್ಪ ಇಲ್ಲ ಅದ ಇದ್ದ ಅಯ್ಯೋ ಇಲ್ಲಪ್ಪ ನಿಮ್ಮಪ್ಪ ಆಯ್ತಲ್ಲ ಆ ಬಲೂನ್ ಬಿಟ್ಟು ಬೇರೆ ಹೊಸ ಬಲೂನ್ ಉಬ್ಕೊಂಡು ಬಂದು ಕೊಟ್ಟಾರ ಬೇಕಂದ್ರೆ ಇರು ಏನೋ ಇದು ನಿನಗೆ ಸುಮ್ಮನೆ ಬೇಕಿತ್ತಾ ಹಾ ಸುಮ್ಮನೆ ಹೋಗೋದು ಬಿಟ್ಟಾಕೀಗ ಇರ್ಲಾರ್ದವ್ರು ಇರ್ವಿ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೇನೇನೋ ಮಾಡಿದೆ ನೋಡು ಮತ್ತೆ ಬಿಟ್ಟಾಳ ಹಾಕಿ ಏನಾರ ಮಾಡಿದ್ರಿ ಹಿಂಗ ಅಯ್ಯೋ ಅಮ್ಮ ಸ್ವಲ್ಪ ಸ್ಕೋಪ್ ತಗೊಳ್ಳೋಣ ಅಂತ ಹೋದೆ ನೋಡಿದ್ರಕ್ಕೆ ಹಿಂಗ್ ಮಾಡ್ತಾಳ ಅಂತ ನನಗೇನು ಗೊತ್ತಿತ್ತು ನಮ್ಮ ಮದನು ಬಾರಿ ಬಾರಿ ಬರ್ತಾ ಬರ್ತಾ ಚಾಲು ಆಗತ್ತಾಳ ಸ್ವರ ಇಲ್ಲಿ ನೋಡಿ ನಿಮ್ಮಪ್ಪ ಆ ಬಲೂನ್ ಇಟ್ಟು ಈ ಬಲೂನ್ ತಗೊಂಬಂದು ಹೊಸ ತಂದು ಕೊಟ್ಟಾರ ನೋಡಿ ನಿನಗೆ ಈಗ ಗೊತ್ತಾತ ಮಧು ಏನ್ ಮಧು ನೀನು ಅವ ಏನ ಮಾಡ ಹುಡುಗಿನ ಸಮಾಧಾನ ಮಾಡಿದ್ದ ನೀನ್ ನೋಡಿದ್ರ ಮತ್ತೆ ನೋಡ್ರಿ ಅಮ್ಮ ಹೆಂಗ್ ಮಾತಾಡ್ತಾರ ಇವ್ರ ಈಗ ಸಂಭಾಳಿಸ್ತಾರಂತ ಸಂಭಾಳಿಸ್ಲಿ ಗೊತ್ತಾಕೇತಿ ಏನಂತ ಹೇಳಿ ಮಧು ಏನ್ ಮಧು ನೀನು ಏನೇನ ದೊಡ್ಡ ದೊಡ್ಡದಾಗಿ ಕೊಚ್ಕೊಂಡ್ರಲ್ಲ ಹೋಗಿ ಈಗ ಸಮಾಧಾನ ಮಾಡ್ರಿ ನಡೀರಿ ಈ ಕೆಲಸ ನಾನು ಅವಾಗ ಮಾಡ್ತಿದ್ದೆ ಸ್ವರ ಪುಟ್ಟ ಹೋಗ್ಲಿ ಬಿಡು ಪುಟ ಇದನ್ನು ಸೇಮ್ ಐತಲ್ಲ ನೋಡಿಲ್ಲ ರೆಡ್ ಕಲರ್ ವಾವ್ ಸೂಪರ್ ಆಗೈತಿ ನೋಡಿಲ್ಲ ತಗೋ ಇದನ್ನ ತಗೊಂಡು ಆಟ ಆಡಾತ ಆಮೇಲೆ ನಿನಗೆ ಬಹಳಷ್ಟು ಬಲೂನ್ ತಂದು ಕೊಡ್ತೀನಿ ಅಯ್ಯೋ ಕಂದ ಯಾಕೋ ಮಧು ಉಳ್ಳಾಡಳಕತ್ಲವ ಆಕಿ ಸುಮ್ಮನೆ ಏನ್ ಮಾಡ್ದಿ ನೋಡ್ ನೀನು ಅಯ್ಯೋ ಪುಟ ಎದಳಕಂದ ಅಯ್ಯೋ ಇದೇನಿದ ಇವ್ರು ಹಂಗ ಹೋಗ್ಬಿಟ್ರಲ್ಲ ನೋಡ್ರಿ ಅಮ್ಮ ಹಾ ನಿಮ್ ಮಗ ಹಿಂಗ್ ಮಾಡ್ತಾರನ ನೋಡ್ರಿ ಇಲ್ಲೇ ಹಾಕೋ ಕಂದ ದೊಡ್ಡ ಪೀಪಿ ಬೇಕು ಸರಿ ಸರಿ ಅಯ್ಯೋ ನಾ ಏನ ಮಾಡಕ್ ಹೋದೆ ಇದೇನ ಆಗ್ಬಿಡ್ತಲ್ಲಪ್ಪ ಅದಕ್ಕೆ ಅವ ಏನೇನ ಮಾಡಿ ಸಂಭಾಳಿಸಿದ್ದ ನೀನ್ ನೋಡಿದ್ರೆ ಎದಕ್ಕೆ ಹಿಂಗ್ ಮಾಡ್ದಿ ಮಧು ನೋಡಿ ಸ್ವರ ಅಯ್ಯೋ ಅಲ್ಲಿ ನೋಡಲಿ ಪುಟ ಅಪ್ಪ ಎಷ್ಟಕ್ಕೊಂದು ಬಲೂನ್ ತಂದಾರ ಕಲರ್ ಕಲರ್ ಪಾ ನೋಡ್ಕಂದ ಅಲ್ಲೇ ಎಷ್ಟೊಂದು ಕಲರ್ಫುಲ್ ಬಲೂನ್ಸ್ ಅದಾವು ತಗೋ ಇದೆಲ್ಲ ನಂಗ ಹೂನಪ್ಪ ನಿಂಗ ನೀನ್ ಆಟ ಆಡೋಗ ಹೋಗಪ್ಪ ಆಟ ಆಡೋಗು ನೋಡು ಮತ್ತೇನಾರ ಕಿಡ್ಡಿ ಮಾಡಿ ಮತ್ತೆ ಅಳಸು ರೀ ನಾನೇನ್ ಬೇಕು ಅಂತ ಮಾಡಿಲ್ಲ ಆಕೆ ಎಷ್ಟು ಹಠ ಮಾಡ್ತಾಳ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದ ಅಷ್ಟ ಅವೆಲ್ಲ ಕಾಮನ್ ಬಿಡು ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೋಡೋಣ ಅಮ್ಮ ನಾನ್ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಅಕ್ಕಿನ ಅಳಸ್ಬೇಡ ಏನ ಇಲ್ಲ ರೀ ಆದ್ರಕಿ ಬರ್ತಾ ಬರ್ತಾ ಬಾಳ ಉಡಾಳಾಗಕತ್ತಾಳ ನನಗೆ ಅದ ಟೆನ್ಷನ್ ಆಗಕತ್ತೈತಿ ಹಿಂಗಾದ್ರ ಮುಂದೆ ಹೆಂಗ ಅಂತ ಅಯ್ಯೋ ಮಧು ಅವೆಲ್ಲ ಈಗ ಈ ವಯಸ್ನಾಗ ಎಲ್ಲಾ ಹುಡುಗರು ಹಂಗ ಮಾಡ್ತಾವ ಅದ್ರಾಗ ಬೇರೆ ಈಗಿನ ಹುಡುಗರ್ನ ಕೇಳ್ತೀಯ ಅವೆಲ್ಲ ಮಾಡಿನ ಎಲ್ಲಾ ಹುಡುಗರು ದೊಡ್ಡವಾಗಿದ್ದ ಮತ್ತೆ ಇಕ್ಕಿನೂ ಅಷ್ಟ ಮೊದ್ಲ ಅವ್ರ ಅಪ್ಪ ಏನ್ ಕಮ್ಮಿ ಇದ್ದಂತ ತಿಳ್ಕೊಂಡೇನ ಸಣ್ಣವನಿದ್ದಾಗ ತುಸ ನಾಟಕ ಮಾಡ್ತಿದ್ದಿಲ್ಲವ ಹಂಗ ನೋಡಿದ್ರಿ ಕಮ್ಮಿನ ಆದ್ರೂ ಅಮ್ಮ ನಂಗೆ ಯಾಕೋ ಬಾಳ ಟೆನ್ಷನ್ ಆಗಕತ್ತೈತಿ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಮಧು ಇವೆಲ್ಲ ಈ ವಯಸ್ಸಿನಾಗ ಕಾಮನ್ ಹಂಗಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ನಾವ್ ಹೆಂಗ್ ಬೆಳೆಸ್ತೀವಲ್ಲ ಹಂಗ್ ಬೆಳಿತಾವ ಹುಡುಗರು ಈಗಿನ ಈಕೆ ಮೂರುವರೆ ವರ್ಷದಾಗ ಎದಾಳ ಮತ್ತೆ ಇನ್ನೂ ಸ್ವಲ್ಪ ದಿವಸಕ್ಕಂತ ಸುಧಾರಿಸ್ಕೊಂತಾಳ ಈಗಿದ್ದಂಗೆ ಇನ್ನೊಂದು ದಿವಸ ಇರೋಂಗಿಲ್ಲ ಹೌದವ ಮಧು ಅಷ್ಟೆಲ್ಲ ಟೆನ್ಷನ್ ತಗೋಬೇಡ ಇವೆಲ್ಲ ಆಯಾ ವಯಸ್ಸಿಗೆ ತಕ್ಕಂಗೆ ಹುಡುಗರು ಮಾಡ್ತಿರ್ತಾವ ಮಾಡಿಲ್ಲ ಅಂದ್ರೆ ನಾವ ಬೈತೇವೆ ಅಯ್ಯೋ ನೋಡ ಹುಡುಗರಂತೂ ಏನೇನು ಆಕ್ಟಿವ್ ಇಲ್ಲ ಏನ್ ಹೇಳಿದ್ರು ಮಾಡಂಗಿಲ್ಲ ಸುಮ್ಮನೆ ಒಂದ್ ಕಡೆ ಸುಂದು ಕುಂತು ಬಿಟ್ಟಿರ್ತಾವ ಏನು ಮಾಡಂಗಿಲ್ಲ ಅಂತ ಹೇಳಿ ಹಿಂಗಿದ್ರೆ ಹಿಂಗೂ ಬೈತೇವೆ ಹಂಗ ನಮ್ಗೆ ಹೆಂಗ್ ಬೇಕಂಗಿರ್ಬೇಕೇನ ಹುಡುಗರು ಅವು ಮಲಗಿದ್ರ ಮಲ್ಗಾಕ್ ಬಿಡ್ಬೇಕು ಎದ್ ಆಟ ಆಡ್ತಾವಂದ್ರ ಆಟ ಆಡಕ್ ಬಿಡ್ಬೇಕು ಆದ್ರೆ ಮಾತ್ರ ಜಾಸ್ತಿ ಮೊಬೈಲು ಅದು ಇದು ಅಂತ ಹೇಳಿ ಕೊಡಬಾರ್ದು ಹೊರಗೆ ಆಟ ಆಡಕ ಅದಕ್ಕೆ ಇದಕ್ಕೆ ಅಂತ ಹೇಳಿ ಬಿಡ್ಬೇಕು ನಾವ ಅಂದ್ರ ಅಮ್ಮ ಬರ್ತಾ ಬರ್ತಾ ದೊಡ್ಡಕ್ಕಾದಂಗ ಎಲ್ಲ ಸುಧಾರಿಸ್ತಾಳ ಅಂತೀರಿ ಹೂನವ ಸುಧಾರಿಸ್ತಾಳ ನೀನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ ಆದ್ರೆ ಮಾತ್ರ ಮೊಬೈಲು ಟಿವಿ ಅಂತ ಹೇಳಿ ಬಾಳ ರೂಢಿ ಮಾಡ್ಬೇಡ್ರಿ ಹಾ ಅಮ್ಮ ಅದೇನೋ ಮುಂಚೆ ನಾವು ನಮ್ಮ ಹುಡುಗರು ಸಣ್ಣ ಇದ್ದಾಗ 3 ಹೊತ್ತು ಹೊರಗೆ ಆಟ ಆಡವು ಹೊರಗಡೆಯಿಂದ ಕರ್ಕೊಂಡ್ ಬರ್ಬೇಕಂದ್ರ ಹಿಡಿದು ಕಿವಿ ಹಿಡಿದು ಎಳ್ಕೊಂಡು ಮನಿ ಒಳಗೆ ಬರ್ರೋ ಅಂತ ಬರ್ತಿದ್ವಿ ಈಗ ಹುಡುಗರು ಹೊರಗೆ ಹೋಗಂಗಿಲ್ಲ ಮೊಬೈಲ್ ಹಿಡ್ಕೊಂಡು ಕುಂತ ಬಿಡ್ತಾವು ಎದ್ದು ಹೊರಗೆ ಆಟ ಆಡ ಹೋಗು ಅಂತಂದೇಳಿ ಹೊರಗೆ ಕಳಿಸ್ಬೇಕು ಹಂಗಾಗ್ಯಾವ ಈಗ ನಾವು ಅದು ನಿಜ ಬಿಡಮ್ಮ ನಾವೆಲ್ಲ ಎಷ್ಟು ಹೊರಗೆ ಆಟ ಆಡಕ್ ಹೋಗಿದ್ವಿ ಈಗಿನ ಹುಡುಗರು ಮನ್ಯಾಗ ಮೊಬೈಲ್ ಟಿವಿ ಅಂತಂದೇಳಿ ಹೊರಗೆ ಹೋಗಂಗಿಲ್ಲ ಹೊರಗೆ ಹೋಗ್ಬೇಕಂತಂದ್ರು ಟ್ರಾಫಿಕ್ ಅದು ಇದು ಪಾಪ ಒಂಥರ ವಿಚಿತ್ರನ ಈಗಿನ ಹುಡುಗರು ಜೀವನ ಸರಿ ತಗೋಮ್ಮ ನನಗೆ ಒಂದ್ ಸ್ವಲ್ಪ ಕೆಲಸ ಐತಿ ಬರ್ತೇನಂತ ರೀ ಊಟ ಹಾ ನಡಿ ಊಟ ಮಾಡಿ ಹೋಗ್ತೇನಂತ ಇಷ್ಟು ಮಾಡಿದ್ಲು ನೋಡವಾ ನಿನ್ ಮಗಳು ಅಯ್ಯೋಯ್ಯೋ ಬಾರಿ ಜೋರಾಗೈತಿ ಬಿಡ್ರಿ ನನ್ನ ಮಗಳು ಪಾಪ ನಮ್ಮ ಮದುವಕಿನ್ನ ಸಂಭಾಳಿಸೋದ್ರಾಗ ಸಾಕಾಗಿ ಹೋಗ್ಬಿಡ್ತಾ ನೋಡು ಇಡೀ ದಿವಸ ಏನಾರ ಒಂದ್ ಇಂಥವು ಕಿಟ್ವಿ ಮಾಡ್ತಾನೆ ಇರ್ತಾ ಆದ್ರೂ ಹುಡುಗರು ಇದ್ ಮನಿ ಅಂತ ಅಂದ್ರ ಭಾಳ ಖುಷಿ ಆಕೈತಿ ನನಗೆ ಮನೆಗೆ ಹೋದ್ ಕೂಡಲೇ ನಾನು ಒಂಥರ ಸ್ಟ್ರೆಸ್ ರಿಲೀಸ್ ಮಾಡ್ತಾಳೆ ನೋಡಕಿ ಆಕಿನ ಜೊತೆಗೆ ಒಂದ್ ಸ್ವಲ್ಪ ತನ ಆಟಾಡಿ ಮಾತಾಡಿ ನಾ ಆಮೇಲೆ ಮುಂದಿನ ಕೆಲ್ಸಕ್ಕೆ ಹೋಗ್ತೇನೆ ಇಲ್ಲಾಂದ್ರೆ ಒಂಥರ ಮೈಂಡ್ ಫ್ರೆಶ್ ಅನ್ಸೋದೇ ಇಲ್ಲ ನನ್ನ ಮಗಳ ಜೊತೆಗಂತೂ ಆಟಾಡ್ಬಿಟ್ಟೆ ಅಂತ ಅಂದ್ರೆ ಸಾಕು ನನ್ನ ಮೈಂಡ್ ಇಷ್ಟು ರಿಫ್ರೆಶ್ ಆಕೈತಿ ಏನದ್ ಸ್ಟ್ರೆಸ್ ಇರ್ಲಪ್ಪ ಎಲ್ಲ ತಲೆಯಿಂದ ಹೋಗ್ಬಿಡ್ತೈತಿ ನೋಡು ಆಕಿ ಕಂಡಿಲ್ಲ ಅಂದ್ರೆ ನನ್ನ ಮನಸ್ಸು ಒಂಥರ ಎದಿಗುದಿ ಆಗಕ್ಕೆ ಶುರು ಆಗ್ಬಿಡ್ತೈತಿ ಹಂಗಾಗಿ ಆಕಿ ಜೊತೆಗೆ ಬೆಳಗ್ಗೆ ಎದ್ದು ಕೂಡಲ ಸ್ವಲ್ಪ ತನ ಆಟ ಟೈಮಿಂಗ್ಸ್ ಮಾಡ್ಕೊಂಡ್ಬಿಟ್ಟೆನಪ್ಪ ನಿಜ ಹೇಳ್ಬೇಕಂದ್ರೆ ಈ ಟೈಮ್ನಾಗ ನಾನು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಇಷ್ಟೊತ್ತಿಗೆ ವಾವ್ ಭಾವ ನೀವು ಹೇಳೋದು ನೋಡಿದ್ರ ನನಗೂ ಈಗ ಬರ್ಬೇಕನ್ಸಾತೈತೆ ನೋಡ್ರಿ ಬರೀ ಹಂಗಂದ್ರೆ ಹೋಗೋಣ ಇಷ್ಟು ಸೇರಿ ಸಾಯಂಕಾಲ ಬರಕ್ ಬರ್ತೈತಿ ಅಯ್ಯೋ ಅಣ್ಣ ಮನಿ ಒಳಗಡೆ ಏನಾಗ್ತೈತಿ ಗೊತ್ತೈತಲ್ಲ ಮೊದ್ಲು ಇಲ್ಲಿದ್ದು ಸೊಲ್ಯೂಷನ್ ಮಾಡ್ಬೇಕು ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆದ್ರೆ ಸಾಕಾಗಿತ್ತು ನೋಡ್ರಿ ನನಗಂತೂ ಅಂತಂಗ ಅದೇನ್ ಮಾಡ್ತೀರಿ ನೋಡು ಭವ್ಯ ನೀನು ಮಾತಾಡು ಸೀತಾ ಹತ್ರ ಮಾತಾಡಿ ಮುಂದೇನ್ ಮಾಡ್ತೀರಿ ನೋಡಿ ಹೇಳ್ರಿ ಅದಕ್ಕೆ ಏನೇನ್ ಮಾಡ್ಬೇಕು ಪ್ಲಾನಿಂಗ್ಸ್ ಸೇರ್ ಮಾಡಕ್ ಬರ್ತೈತಿ ಸರಿ ಅಣ್ಣ ಸರಿ ನಾನು ಬರ್ಲಾ ಹಾ ಅಣ್ಣ ಪಾಪನ್ ಕೇಳಿದೆ ಅಂತ ಹೇಳ್ರಿ ಭಾವ ನೆಕ್ಸ್ಟ್ ಟೈಮ್ ಬರೋ ಮುಂದೆ ಪಾಪನ್ನ ಅಕ್ಕನ ಕರ್ಕೊಂಡ್ ಬರ್ತೀರಿ ಸರಿಯಪ್ಪ ಬರ್ತೇನೆ ತಗೋ ಹಾ ಬರ್ಲಾ ಬಾಯ್ ಬಾಯ್ ಸರಿ ಅದೇನ್ ಪ್ಲಾನ್ ಮಾಡ್ತೀರಿ ನೋಡಿ ಹೇಳ್ರಿ ಏನ ಭವ್ಯ ಏನ್ ಮಾಡ್ಬೇಕಂತ ನಿನ್ಗೆ ಗೊತ್ತೈತಲ್ಲ ಹಾ ರೀ ಮೊದಲು ಆಂಟಿ ಹತ್ರ ಮಾತಾಡ್ತೀನಿ ಅವ್ರೇನು ಹೇಳ್ತಾರೆ ನೋಡಿ ಆಮೇಲೆ ಮುಂದಿನ ಡಿಸಿಷನ್ ತಗೊಳಕ್ ಬರ್ತೈತಿ ಇಲ್ಲೇ ಮನೆ ಒಳಗಡೆ ಮಾತಾಡೋದು ಬೇಡ ಒಂದು ಕೆಲಸ ಮಾಡ್ರಿ ನೀವು ಮಾರ್ಕೆಟಿಗೆ ಬಂದ್ಬಿಡ್ರಿ ಅಲ್ಲೇ ಏನಾರ ಪ್ಲಾನ್ ಮಾಡಿ ಮನೆಗೆ ಬರಕ್ ಬರ್ತೈತಿ ಅದು ನಿಜನ ಮತ್ತೆ ಅಮ್ಮನ ಕಿವಿಗೆ ಬಿತ್ತು ಅಂತಂದ್ರೆ ಒಂದು ಹೋಗಿ ಇನ್ನೊಂದು ಆಕೈತಿ ನಡಿ